ವಿದ್ಯಾರ್ಥಿಗಳೇ, ಪ್ರಮೇಯ 2.8 ಇದು ಪೈಥಾಗೊರಸನ ಪ್ರಮೇಯ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಂದೇಳಿ ತೋರಿಸ್ರಿ ಅಂತ ಕೇಳಿದರೆ, ಇದರಲ್ಲಿ ನಾವು ಲಂಬಕೋನ ತ್ರಿಭುಜ ಅಂದರೆ ಒಂದು ಚಿತ್ರವನ್ನು ಬರ್ಕೊಳ್ತೀನಿ. ಚಿತ್ರವನ್ನು ಲಂಬಕೋನ ತ್ರಿಭುಜದ ಬದಲಿ ಈ ರೀತಿಯಾಗಿ ತಗೊಳ್ತೀನಿ ನಾನು. ಇದನ್ನು ತಗೊಳ್ತೀನಿ. ಇದರಲ್ಲಿ ಎ ಬಿ ಸಿ ಆ್ಯಂಗಲ್ ಬಿಯನ್ನು ನಾನು 90 ಡಿಗ್ರಿ ಅಂತಂದೇಳಿ ಇಟ್ಕೊಳ್ತೀನಿ. ಆ್ಯಂಗಲ್ ಬಿ 90 ಡಿಗ್ರಿ. ಈಗ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ, ಇದು ಲಂಬಕೋನ ಆದರೆ ಇದೇನಾಗುತ್ತೆ, ನಮಗೆ ವಿಕರ್ಣ ಆಗುತ್ತೆ. ಈ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳು ಅಂದರೆ ಎ ಬಿ ಮತ್ತು ಬಿ ಸಿ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ತೋರಿಸ್ರಿ ಅಂತ ಕೇಳಿದರೆ, ಫಸ್ಟ್ ಬಂತು ದತ್ತವನ್ನು ತಗೊಳ್ತೀನಿ. ಏನಿದೆ, ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿರೋದು. ಸಾಧನೆಯ ವಿಕರ್ಣದ ಮೇಲಿನ ವರ್ಗ ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇದು ನಾವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆಯೇ ಇದನ್ನು ಸಾಧನೆ ಮಾಡೋದಕ್ಕೆ ನಾವೇನು ಮಾಡ್ಕೊಳ್ಳೋಣ, ಒಂದು ರಚನೆಯನ್ನು ಮಾಡಿಕೊಳ್ತೀನಿ. ಬಿನಿಂದ ಒಂದು ಲಂಬವನ್ನು ಎ ಸಿಗೆ ಹೇಳ್ಕೊಳ್ತೀನಿ. ಇದನ್ನು ಡಿ ಅಂತ ಇಟ್ಕೊಳ್ತೀನಿ. ರಚನೆ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಇದು ನಾವು ಹೇಳ್ಕೊಂಡಿರ್ತಕ್ಕಂಥದ್ದು. ಈಗ ಎ ಸಿ ಸ್ಕ್ವಯರ್ ಇದೆ, ಎ ಬಿ ಸ್ಕ್ವಯರ್ ಬಿ ಸಿ ಸ್ಕ್ವಯರ್ನ ತಗೋಬೇಕು. ಅಂದರೆ ನಾನೇನು ಮಾಡ್ತೀನಿ, ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಅಂದರೆ ಒಂದು ಎ ಬಿ ಡಿ, ಇನ್ನೊಂದು ಬಿ ಡಿ ಸಿ ಇದೆ. ಇವೆರಡು ಜೊತೆಗೆ ಎ ಬಿ ಸಿ ಒಂದು ತ್ರಿಭುಜ ಇದೆ. ಈ ಮೂರು ತ್ರಿಭುಜಗಳನ್ನು ಒಂದಕ್ಕೊಂದು ಫಸ್ಟು ಸಮರೂಪ ಇರ್ತಕ್ಕಂಥವನ್ನ ಮಾಡಿಕೊಂಡಾದಮೇಲೆ ಸಾಧನೆಯನ್ನು ಮಾಡೋಣ. ಫಸ್ಟ್ ಬಂತ ಸಾಧನೆ. ಮೊದಲನೇ ತ್ರಿಭುಜ ಯಾವುದು, ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಏನಾಗಿದೆ, ಎ ಡಿ ಬಿ ಮತ್ತು ಎ ಬಿ ಸಿ ತಗೊಂಡ್ರೆ ಇದರಲ್ಲಿ ಬಿ ಇದೆ, ಇದರಲ್ಲೂ ಕೂಡ ಬಿ ಇದೆ. ಸರಿ, ಬಿ ಮತ್ತು ಡಿಯನ್ನು ತಗೊಳ್ಳೋದಾದರೆ, ಒಂದು ನಿಮಿಷ, ಬಿ ಮತ್ತು ಇದು 90 ಡಿಗ್ರಿ, ಇದು ಕೂಡ 90 ಡಿಗ್ರಿ. ಎ ಡಿ ಬಿ ಎ ಬಿ ಸಿ ಎರಡೂ ಕೂಡ 90 ಡಿಗ್ರಿ. ಅಲ್ಲಿಗೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ. ಯಾಕೆ ಅಂತಂದೇಳಿದರೆ ಇದು 90 ಡಿಗ್ರಿ ಆಯಿತು. ಹಾಗೆಯೇ ಎ ಡಿ ಬಿ ಮತ್ತು ಎ ಬಿ ಸಿಯಲ್ಲಿ ಎ ಕೋನ ಸಾಮಾನ್ಯ ಕೋನ ಆಗುತ್ತೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎ. ಏನಾಯ್ತಿದು, ಸಾಮಾನ್ಯ ಕೋನ. ಅಲ್ಲಿಗೆ ತ್ರಿಭುಜ ಎ ಡಿ ಬಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಎ ಬಿ ಸಿ. ಇದು ನಮ್ಮದು ಯಾವುದರಲ್ಲಿ ಬರ್ತಕ್ಕಂಥದ್ದು, ಎರಡು ತ್ರಿಭುಜಗಳು ಕೋನ ನಿರ್ಧಾರಕ ಗುಣದಿಂದ ಇಲ್ಲೇನಾಗುತ್ತೆ, ಎರಡು ತ್ರಿಭುಜಗಳು ಕೂಡ ಸಮರೂಪಿಗಳಾಗ್ತವೆ ನಿರ್ಧಾರಕ ಗುಣದಿಂದ. ಹಾಗಿದ್ಮೇಲೆ ಇಲ್ಲಿ ನಾವು ಬರ್ಕೋಬೇಕಾದ್ರೆ ನಾವು ಫಸ್ಟ್ ಒಂದಿನ ತಗೊಳ್ಳೋಣ. ಎ ಡಿ ಬಿ ಎ ಬಿ ಸಿ ಇದೆ, ಇದರ ಅನುಪಾತಗಳನ್ನು ಫಸ್ಟ್ ಬರ್ಕೊಳ್ಳೋಣ. ಏನೇನು ಬೇಕು ನಮಗೆ ನೋಡೋಣ. ಫಸ್ಟ್ ಬಂತು ಎ ಬಿ ಡಿವೈಡೆಡ್ ಬೈ ಎ ಬಿ ಎ ಸಿ. ಹಾಗೆಯೇ ಇನ್ನೊಂದು ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಉಳಿದಿರ್ತಕ್ಕಂಥದ್ದು ಡಿ ಬಿ ಡಿವೈಡೆಡ್ ಬೈ ಬಿ ಸಿ. ಯಾವುದಿದು, ಅನುರೂಪ ಭಾಗಗಳು.
ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ. ಅಲ್ಲಿಗೆ ನಮಗೆ ಬೇಕಾಗಿರೋದನ್ನು ನಾನು ತೊಗೊಳ್ತೀನಿ. ಎ ಬಿ ನನಗೆ ಸ್ಕ್ವೇರ್ ಬೇಕು, ಅದರಿಂದ ಇದನ್ನು ಬಿಟ್ಟು ಹಾಕ್ತೀನಿ. ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಬೈ ಎ ಬಿ ಆಯಿತು. ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎ ಬಿ ಇಂಟು ಎ ಬಿ ಇಂಟು ಎ ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ, ಎ ಸಿ ಇಂಟು ಎ ಡಿ. ಅಲ್ಲಿಗೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಆಯಿತು. ಇದನ್ನು 1 ಅಂತ ಇಟ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ತ್ರಿಭುಜವನ್ನು ತಗೊಳ್ಳೋಣ. ಯಾವುದನ್ನು, ಬಿ ಡಿ ಸಿ ಮತ್ತು ಎ ಬಿ ಸಿ ತ್ರಿಭುಜವನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೆಕೆಂಡ್ ಮಂತ್ರಲ್ಲಿ ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಯಾವುದು ಬರುತ್ತೆ ನಮಗೆ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ 90 ಡಿಗ್ರಿ ಆಗಿದೆ. ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಸಾಮಾನ್ಯ ಕೋನ, ಜೊತೆಗೆ ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ಬಿ ಡಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಎ ಬಿ ಸಿ ಆಗಿದ್ಮೇಲೆ ಇದರ ಅನುಪಾತಗಳನ್ನು ಬರ್ಕೊಳ್ಳೋಣ. ಬಿ ಡಿ ಎ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಥವಾ ಸಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಅಲ್ಲಿಗೆ ಸಿ ಡಿ ಬೈ ಬಿ ಸಿ ಬೈ ಎ ಸಿ ನನಗೆ ಸ್ಕ್ವೇರ್ ಸಿಗುತ್ತೆ. ಅದರಿಂದ ಇವೆರಡನ್ನು ತಗೊಳ್ತೀನಿ, ಇದನ್ನು ಬಿಡ್ತೀನಿ. ಸಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬಿ ಸಿ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ. ಅಲ್ಲಿಗೆ ಬಿ ಸಿ ಸ್ಕ್ವಯರ್ ಎ ಸಿ ಇಂಟು ಸಿ ಡಿ, ಇಲ್ಲಿಗೆ 2 ಅಂತ ತಗೊಳ್ಳೋಣ. ಈಗ 1 ಮತ್ತು 2 ಕೂಡಿಬಿಡೋಣ. 2 ಕೂಡಿದಾಗ ಅಂದರೆ ಎಡಗಡೆ ಭಾಗವನ್ನು ಎಡಗಡೆ ಭಾಗಕ್ಕೆ, ಬಲಗಡೆ ಭಾಗವನ್ನು ಬಲಗಡೆ ಭಾಗಕ್ಕೆ ಕೂಡಿಬಿಡೋಣ. ಅಲ್ಲಿಗೆ ನಮಗೇನು ಸಿಕ್ಕಿದೆ, ಫಸ್ಟ್ ಒಂದರಲ್ಲಿ ಯಾವುದಿದೆ, ಎ ಬಿ ಸ್ಕ್ವಯರ್ ಎ ಸಿ ಇಂಟು ಎ ಡಿ ಇದೆ. 2ರಲ್ಲಿ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ ಇದೆ. ಅದನ್ನು ತಗೊಳ್ಳೋದಾದರೆ ಏನು ಬರುತ್ತೆ, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಸಿ ಡಿ ಇಸ್ ಈಕ್ವಲ್ ಟು ಎ ಸಿ ಹೊರಗೆ ತೆಗೆದ್ರೆ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ, ಎ ಡಿ ಪ್ಲಸ್ ಸಿ ಡಿ ಅಂದರೆ ಎ ಸಿ ಇಂಟು, ನೋಡಿ ಚಿತ್ರದಲ್ಲಿ ಎ ಡಿ ಪ್ಲಸ್ ಸಿ ಡಿ ಅಂದರೆ ಎ ಸಿ ಆಗುತ್ತೆ. ಇದನ್ನೇ ಎ ಡಿ ಪ್ಲಸ್ ಸಿ ಡಿ ಬದಲಿ ನಾನೇನು ತಗೊಳ್ತೀನಿ, ಎ ಡಿ ಎ ಸಿ ಇಂಟು ಎ ಸಿ ಅಂತ ತಗೊಳ್ತೀನಿ. ಅಲ್ಲಿಗೆ ನಮ್ಮದು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಸಿ ಸ್ಕ್ವಯರ್. ಇದು ಪೈಥಾಗೊರಸ್ಸಿನ ಫಲಿತಾಂಶ. ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಅಂದರೆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಸಾಧನೆ ಮಾಡೋಕ್ಕೆ ಬರುತ್ತೆ. ಅದನ್ನು ನೇರವಾಗಿ ಲಂಬಕೋನ ತ್ರಿಭುಜ ಅಂತಂದೇಳಿ ಮಾಡ್ಕೊಂಡು ಕೂಡ ಸಾಧನೆ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಮಾಡಿ. ಧನ್ಯವಾದಗಳು.